ಬಂದು ಮನ್ಸಲ್ಲಿ ಅನ್ಕೊಂಡು ಹೋಗಿದ್ದೆ ಅಷ್ಟೇ. ಒಂದು ಕಾರ್ ತಗೊಂಡು ನಿನ್ನ ಆಸ್ಥಾನಕ ನನ್ನ ಬರಮಾಡ್ಕೊಬೇಕಮ್ಮ ಅಂತ. ಅದೇ ರೀತಿ ನನಗೆ ಗೊತ್ತಿಲ್ದೇನೆ ಕಾರ್ ತಗೊಂಡು ಅದೇ ಕಾರ್ ತಗೊಂಡು ಹೊಸ ಕಾರ್ ತಗೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದೆ. ಅದು ಯೋಚನೆ ಮಾಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಅವತ್ತು ನಿಂಕ ಆ ಅಮ್ಮನ ನಾನು ನಂಬಿದ್ದೀನಿ. ಜಗದಾದಿ ಶಕ್ತಿಯೇ ಚೌಡಾಂಬೆ ವಿದ್ಯಾ ಚೌಡೇಶ್ವರಿ ಜಗದಾಂಬೆ ಕಳಶದಿ ಪೂಜಿಸುವೆ ಬಾರಮ್ಮ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನಮ್ದು ಬಂದು ಕೋಲಾರ ತಾಲೂಕು ಅಂಡ್ ಡಿಸ್ಟಿಕ್ಕು. ನಮ್ಮದು ಮಲ್ಸಂದ್ರ ಗ್ರಾಮ. ಅಲ್ಲಿಂದ ಬಂದಿದ್ವಿ. ನಾನು ಬಂದಿದ್ದು ಫಸ್ಟ್ ಟೈಮು ನನ್ನ ಫ್ರೆಂಡ್ಸು ಯಾರೋ ಹೇಳಿದರು. ಇಲ್ಲಿಗೆ ಬಂದಿದ್ದೆ. ಬಂದು ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ದೆ ಅಷ್ಟೇ. ಒಂದು ಕಾರ್ ತಗೊಂಡು ನಿನ್ನ ಆಸ್ಥಾನಕ ನನ್ನ ಬರಮಾಡ್ಕೊಬೇಕಮ್ಮ ಅಂತ. ಅದೇ ರೀತಿ ನನಗೆ ಗೊತ್ತಿಲ್ಲದೇನೆ ಅದೇ ಕಾರ್ ತಗೊಂಡು ಹೊಸ ಕಾರ್ ತಗೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದೆ. ಅದು ಯೋಚನೆ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಅವತ್ತು ನಿಂಕ ಆ ಅಮ್ಮನ ನಾನು ನಂಬಿದ್ದೀನಿ ಅಂದ್ಬಿಟ್ಟು ನನ್ನ ಒಂದು ಗ್ರಾಮದಿಂದ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮ್ಲಿ ಅವನ್ನೆಲ್ಲ ಕರ್ಕೊಂಡು ಬರ್ತಾನೆ ಇದ್ದೀನಿ. ಅಮಾವಾಸ್ಯೆಗೂ ಬರ್ತೀನಿ. ಬಟ್ ಗುರುಗಳ ಹತ್ರ ಇದುವರೆಗೂ ಕ್ವಶನ್ ಕೇಳಿಲ್ಲ. ಬಟ್ ಆದರೂ ನನಗೆ ತಾಯಿ ನನ್ನ ಹೊಲ್ದವಳೆ. ಆ ಅಮ್ಮನ ಆಶೀರ್ವಾದ ನಾನು ಚೆನ್ನಾಗಿದ್ದೀನಿ. ನಾನು ಮತ್ತು ರೈತ, ನಾನು ಬೆಳೆ ಎಲ್ಲ ಬೆಳಿತೀನಿ. ಬಟ್ ಆ ಅಮ್ಮನ ನೆನೆಸ್ಕೊಂಡು ಬೆಳೆ ಇಕ್ತೀನಿ. ದೇವ್ರು ನನಗೆ ಪ್ರತಿಫಲ ಕೊಡ್ತಾ ಇದ್ದಾರೆ. ಆ ಅಮ್ಮನು ವಿದ್ಯಾ ಚೌಡೇಶ್ವರಿ ಪ್ರತಿಫಲ ಕೊಡ್ತಾ ಇದ್ದಾಳೆ. ಒಂದು 2 ವರ್ಷ ಆಯಿತು. 2 ವರ್ಷ ನಮ್ಮ ಫ್ರೆಂಡ್ಸ್ ಕರ್ಕೊಂಬಂದಿದ್ದು. ಬಟ್ ನಾನು ನಂಬಲಿಲ್ಲ. ಬಂದೆ ಒಂದು ಮನ್ಸಲ್ಲಿ ಅಂದ್ಕೊಂಡು ಹೋಗಿದ್ದು ಅಷ್ಟೇ. ಆ ಅಮ್ಮನ ಪ್ರಾರ್ಥನೆ ಮಾಡ್ಕೊಂಡು ಮನ್ಸಲ್ಲಿ ಅಂದ್ಕೊಂಡು ಹೋಗಿದ್ದು. ನಾನು ಇಲ್ಲಿ ಬರಬೇಕಂದ್ರೆ ಅಮ್ಮ ನೆಕ್ಸ್ಟು ನಾನು ಕಾರ್ ತಗೊಂಡು ಬರೋ ಥರ ನೀನು ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಅಂದ್ಕೊಂಡೋದೆ. ಮತ್ತು ಕಾರ್ ತಗೊಂಡು ಇಲ್ಲಿ ಬಂದಿದ್ದೀನಿ. ನನಗೆ ನೆನಪೇ ಇಲ್ಲ. ಬಟ್ ಇಲ್ಲಿ ಬಂದು ಜಾಗ ಕುತ್ಕೊಂಡ್ಮೇಲೆ ಫ್ಲ್ಯಾಶ್ ಆಯಿತು ನಾನು ಕಾರ್ ತಗೊಂಡು ಬಂದಿದ್ದೀನಿ ಅಂತ. ಅದೊಂದು ತುಂಬ ಸಂತೋಷ. ಆ ಅಮ್ಮನ ನನಗೆ ಆಶೀರ್ವಾದ ಮಾಡಿದ್ದಾಳೆ. ಬಟ್ ಆ ಅಮ್ಮನ ನೆನೆಸ್ಕೊಂಡೆ ನಾನು ಬೆಳೆ ಬೆಳೀತಾ ಇದ್ದೀನಿ ರೈತನಾಗಿ. ಆ ಅಮ್ಮನ ನನಗೆ ಪ್ರತಿಫಲ ಕೊಡ್ತಾ ಇದ್ದಾಳೆ. ಅದೊಂದು ತುಂಬ ಖುಷಿ. ಫುಲ್ ಅದ್ರ ಬಗ್ಗೆ ಮಾತಾಡಂಗೇ ಇಲ್ಲ, ಅಷ್ಟು ಸಂತೋಷ ನನಗೆ. ಆ ಅಮ್ಮನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಅಮ್ಮನ್ ನೋಡ್ತಾ ಇದ್ರೆ ನೋಡ್ಬೇಕು ಅನ್ಸುತ್ತೆ, ಮನ್ಸೇ ಬರಲ್ಲ. ಈಗ ನಾವು ಇಲ್ಲಿ ಒಂದು ಏನಂದ್ರೆ ಮನೆಯಿಂದ ಬಂದಾಗ ನಮಗೆ ತಲೆಯಲ್ಲಿ 101 ಟೆನ್ಷನ್ನು, 101 ಬಾಧೆ ಇರುತ್ತೆ. ಈ ಒಂದು ಆಸ್ಥಾನದಲ್ಲಿ ನಾವು ಕಾಲಿಟ್ಟಾಗ ನಮ್ಮ ಮನೆ ಕಡೆ ಗಮನನೇ ಹೋಗುತ್ತೆ. ಇಲ್ಲಿದ್ದೀವಿ ನಾವು ಬಂದಿದ್ದೆ ನೈಟು 10 ಗಂಟೆಯಲ್ಲಿ ಬಂದು ಇಲ್ಲಿ ಆಸ್ಥಾನದಾಗ ಬಂದಿದ್ದೀವಿ. ಇದುವರೆಗೂ ನಮ್ಮ ಮನೆ ಕಡೆ ಏನಾಗಿದೆ ಅಂದ್ಬಿಟ್ಟು ಒಂದು ಕಾಲ್ ಕೂಡ ಮಾಡಿಲ್ಲ ನಾನು ಮನೆ ಕಡೆ. ಆದರೆ ಇಲ್ಲಿ ಇದ್ದೀನಿ ಅಂದ್ಬಿಟ್ಟು ಒಂದು ಇದರಲ್ಲಿದ್ದೀವಿ. ಅಷ್ಟು ನೆಮ್ಮದಿಯಾಗಿದೆ. ನಂಬಬೇಕು, ದೇವ್ರನ್ನ ನಂಬಬೇಕು. ಮನುಷ್ಯನ ನಂಬಿದ್ರೆ ಏನೂ ಇಲ್ಲ, ದೇವ್ರನ್ನ ನಂಬಬೇಕು. ಆ ಅಮ್ಮನ್ನ ನಂಬಿದ್ರೆ ಪೂಜಿಸಿದ್ರೆ ಆ ಅಮ್ಮನ ಎಲ್ಲೋ ಒಂದು ಜಾಗದಲ್ಲಿ ಒಲಿತಾಳೆ, ನಮ್ಗೆ ಹೊಲ್ದಿದ್ದಾಳೆ. ಅದಕ್ಕೆ ನಾನು ಹೇಳ್ತೀನಿ. ಅದಕ್ಕೆ ನಾನು ನೋಡಿ, ಇವರು ನಮ್ಮ ಮಾವವರು, ಅವರು ಕೂಡ ಅವ್ರಿಗೆ ಗೊತ್ತೇ ಇಲ್ಲ. ಇದುವರೆಗೂ ಫಸ್ಟ್ ಟೈಮ್ ಕರ್ಕೊಂಬಂದಿದ್ದೀನಿ ನಾನು. ಅವ್ರಿಗೂ ಸಂತೋಷ ಆಗಿದೆ ಪಾಪ. ಅವ್ರು ನೋಡಲೇ ಇಲ್ಲ ಅಂತೆ, ಇಂಥ ದೇವಸ್ಥಾನ ಇದುವರೆಗೂ ನೋಡಲಿಲ್ಲ ಅಂತ ಹೇಳ್ತಿದ್ದಾರೆ ಪಾಪ. ಅವ್ರಿಗೆ ತೋರಿಸಿದ್ದೀನಿ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಆ ಅಮ್ಮ ನನಗೆ ನಮ್ಮ ಸದಾ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ. ಬನ್ನಿ, ಬಂದು ಆ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಒಂದು ಆಶೀರ್ವಾದ ಪಡ್ಕೊಳ್ಳಿ. ಒಂದು ದೇವ್ರ ಮೇಲೆ ನಂಬಿಕೆ ಇಡಿ. ಆ ಅಮ್ಮನು ನಿಮಗೆ ಒಲಿತಾಳೆ. ಫಸ್ಟು ಮೇನ್ ಬೇಕಾಗಿರೋದು ಮನುಷ್ಯನಿಗೆ ನಂಬಿಕೆ. ಆ ನಂಬಿಕೆನ ಆ ಅಮ್ಮನು ನಂಬಿಕೆ ಇಟ್ಟರೆ ಆ ಅಮ್ಮನು ನಮ್ಗೆ ಒಲಿತಾಳೆ. ನಮ್ಮ ಕಷ್ಟಗಳನ್ನ ನೆರವೇರಿಸಿ ಕೊಡ್ತಾಳೆ ಅಷ್ಟೇ. ಅದಕ್ಕೆ ನಾನು ಕೋರ್ಕೊಂತೀನಿ. ನಾವು ನಮ್ಮ
ಮಗಳು ಆರೋಗ್ಯ, ವಿದ್ಯಾ, ಮತ್ತು ನಮ್ಮದು ಒಂದು ಸ್ವಲ್ಪ ಜಮೀನ್ದು ಎಲ್ಲ, ಮತ್ತು ನಮ್ಮ ತಮ್ಮಂದು ಎಲ್ಲ ಸೇರಿಸಿ ಮದುವೆದೊಂದು ಕೇಳ್ಕೊಂತ ಅಂದ್ಕೊಂಡಿದ್ದೀವಿ. ಒಳ್ಳೇದಾದರೆ ಇನ್ನು ನಾವು ಇದು ಮಾಡ್ತೀವಿ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಇದು ಫಸ್ಟ್ ಟೈಮ್ ಬಂದಿರೋದು, ತುಂಬ ಖುಷಿ ಆಯಿತು. ಏನೋ ಒಂದು ಪಾಸಿಟಿವ್ ವೈಬ್ಸ್ ಇದೆ ದೇವಸ್ಥಾನದಲ್ಲಿ. ಅದು ನೋಡಿ ಇನ್ನೂ ಒಂದ್ಸಲ ಬರಬೇಕು ಅಂತ ಅನಿಸುತ್ತೆ ಪದೇ ಪದೇ ಅವಾಗ ನೋಡಿದ್ರೆ. ಎಷ್ಟು ಆಯಾಸ ಏನು ಅಂತ ಅನಿಸಲ್ಲ ದೇವಸ್ಥಾನಕ್ಕೆ ಬಂದರೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅದೊಂಥರ ಏನಾಗುತ್ತೆ ಅಂದರೆ ಮೈಯೆಲ್ಲ ಜುಮ್ ಅಂದಂಗೆ ಅನಿಸುತ್ತೆ ದೇವ್ರು ನೋಡಿದ ತಕ್ಷಣ. ಏನೋ ಒಂಥರ ರಿಯಲ್ ಆಗಿ ದೇವ್ರನ್ನೇ ನೋಡ್ತಾ ಇದೀವಿ ಅನ್ನೋ ಒಂದು ಫೀಲ್ ಬರುತ್ತೆ ಅದು ನೋಡಿದ ತಕ್ಷಣ. ಆ ದೇವ್ರು ನೋಡಿದ್ರೆ ನಾವು ಸೆಕೆಂಡ್ ಟೈಮ್ ಇವತ್ತು ಬಂದಿರೋದು. ನಾವು ಫಸ್ಟ್ ಟೈಮ್ ನೋಡಿದಾಗಲೇ ನನಗೊಂಥರ ಖುಷಿ ಆಯ್ತು, ಇನ್ನೊಂದ್ಸಲ ಬರಬೇಕು ಅಂತ ಅನ್ನಿಸ್ತಿತ್ತು. ಸೊ ಇವತ್ತು ಬಂದಿದ್ದೀವಿ ಇನ್ನೊಂದ್ಸಲ, ಇನ್ನು ನೆಕ್ಸ್ಟ್ ಬರ್ತಾ ಇರ್ತೀವಿ. ಹಂಗೆ ತುಂಬ ಖುಷಿ ಆಯ್ತು ನೋಡೋಕ್ಕೆ. ಏನೋ ಒಂಥರ ದೇವ್ರ ಸಂಧಿನಿಂದ ಅಂದಮೇಲೆ ನಾವು ಒಳಗಡೆ ದೇವರು ರಿಯಲ್ ಆಗಿ ಬಂದು ನಿಂತಿದೆ, ಅವ್ರಿಗೇನೋ ಪೂಜೆ ಮಾಡ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು. ಇದು ನಾವು ಸೆಕೆಂಡ್ ಟೈಮ್ ಬರ್ತಾ ಇದ್ದೋ. ಫಸ್ಟ್ ಹಂಗೆ ಒಂದ್ಸಲ ಯಾರೋ ಹೇಳಿದ್ರು ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಆ ಗರ್ಭಗುಡಿ ನೋಡಿದಾಗ ದೇವರು ಅಲ್ಲೇ ಜೀವಂತವಾಗಿ ಬಂದು ಕೂತಿರಂಗೆ ಕಾಣ್ತಾರೆ ನಮಗೆ. ನಾವಿಲ್ಲೇ ಒಂದು ಅರ್ಧ ಗಂಟೆ ಕೂತಿದ್ದು ನಮಗೆ ಒಳ್ಳೆ ಮನಶಾಂತಿ ಸಿಕ್ತು, ಒಳ್ಳೆ ಸನ್ನಿಧಾನ ಚೆನ್ನಾಗಿದೆ. ಸತ್ಯ ಇರೋ ಜಾಗ ಇದು, ಸತ್ಯಗಳೆಲ್ಲ ನಡೆಯುತ್ತೆ ಇಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರು 3% ಜನ ನಮ್ಗೆ ಎಲ್ಲ ಒಳ್ಳೇದಾಗಿದೆ ಅಂತಲೇ ಹೇಳ್ತಿದ್ದಾರೆ. ಹಾಗಾಗಿ ನಾವು ಬಂದಿದ್ದೀವಿ, ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಪಾಸಿಟಿವ್ ಮೈಂಡಲ್ಲಿ ಬಂದಿದ್ದೀವಿ. ಆಗುತ್ತೆ ಖಂಡಿತ. ಮಂಗಳಾರತಿ ಚೆನ್ನಾಗಿ ಮಾಡಿದ್ರು, ಎಲ್ಲ ಅದ್ಭುತವಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಗುರುಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಸತ್ಯದ ದೇವಿ ಇರೋ ಜಾಗನೇ ಅಲ್ವಾ ಇದು, ಹಂಗಾಗಿ ಅದ್ಭುತವಾಗಿದೆ ಎಲ್ಲ. ಗರ್ಭಗುಡಿ ಹೋದ್ರೆ ಅದೇ ನಾನು ಫಸ್ಟ್ ಟೈಮ್ ಹೋದಾಗಲೇ ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ. ಆ್ಯಕ್ಚುಲಿ ದೂರದಿಂದ ನೋಡಿದಾಗ ನಾವು ಫಸ್ಟು ಈ ಥರ ಡ್ರೆಸ್ಸಲ್ಲಿ ಬಂದಿರಲಿಲ್ಲ, ಪ್ಯಾಂಟು ಶರ್ಟಲ್ಲಿ ಬಂದಿದ್ದು. ಆಗ ನಮ್ಮನ್ನು ಒಳಗೆ ಬಿಡಲಿಲ್ಲ, ಅಲ್ಲಿ ನಿಂತ್ಕೊಂಡು ನೋಡಿ ನಾವು ಅಲ್ಲಿಂದ ಅರ್ಧ ಗಂಟೆ ನಿಂತ್ಕೊಂಡು ನೋಡಿದ್ದೀವಿ. ಅದ್ಭುತವಾಗಿದೆ, ಶಕ್ತಿ ದೇವತೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸ್ವರೂಪ. ಬನ್ನಿ ಎಲ್ಲ ಖಂಡಿತ ಎಲ್ಲ ಬನ್ನಿ, ಒಳ್ಳೇದಾಗುತ್ತೆ. ಎಲ್ಲ 3% ಜನ ನಾವು ಕೇಳಿರಂಗೆ ನೋಡಿರಂಗೆ ಎಲ್ಲ ಒಳ್ಳೇದಾಗಿದೆ ಅಂತಲೇ ಹೇಳ್ತಿದ್ದಾರೆ. ಬನ್ನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಬನ್ನಿ. ನಾವು ಬೆಂಗಳೂರಿಂದ ಕೆಂಗೇರಿಯಿಂದ ಬಂದಿದ್ದೇವೆ. ಇದು ಮೊದಲನೇ ಸಾರಿ ಭೇಟಿ. ಇಲ್ಲಿ ಗುರುಗಳಿಗೆ ಹತ್ರ ನಾವು ಏನು ಹೇಳ್ಕೊಳ್ತೀವಿ, ಗುರುಗಳು ನಮಗೇನೆ ನೀವು ಇಂಥ ಸಮಸ್ಯೆಗೆ ಬಂದಿದ್ದೀರಾ, ನಿಮ್ಮ ಬಗ್ಗೆ ನಮ್ಗೆ ಎಲ್ಲ ಗೊತ್ತು, ಇವಾಗ ನೀವು ಏನು ಅಂದ್ಕೊಳ್ತಿದ್ದೀರಾ ಅನ್ನೋದನ್ನು ಕೇಳಿಕೊಂಡು ಅವರು ಅದಕ್ಕೆ ಇಂಥ ಪರಿಹಾರ ಏನು ಬೇಡ. ಇಲ್ಲಿ ಭಾಳ ಅದಕ್ಕಿಷ್ಟು ಇದಕ್ಕಿಷ್ಟು ಅಷ್ಟೊಂದು ಅನ್ನೋದು ಇಲ್ಲ. ಭಾಳ ಸರಳವಾಗಿ ಪರಿಹಾರನ ಹೇಳ್ತಾರೆ. ಆ ಪರಿಹಾರನ ನಾವು ತೀರಿಸ್ಬೇಕು. ಒಂದು. ಎರಡನೇದು, ನಮಗೆ ಇಲ್ಲಿ ಈ ಗ್ರಹಣದ ಬಗ್ಗೆನೂ ಏನಿದೆ ಅದನ್ನೆಲ್ಲ ನೀವು ಹೇಗೆ ಆಚರಣೆ ಮಾಡಬೇಕು, ಭಕ್ತಿ ಅನ್ನೋದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಭಾಳ ಸಂಕ್ಷಿಪ್ತವಾಗಿ ಗುರುಗಳು ನಮ್ಮನ್ನು ಹೇಳಿದ್ದಾರೆ. ಇದನ್ನು ನಾವು ಇಲ್ಲಿ ಮುಖ್ಯವಾಗಿ ಬರಬೇಕಾಗಿರೋದು ಸನಾತನದ ಧರ್ಮದ ಬಗ್ಗೆ ನಮಗೆ ಸಾಕಷ್ಟು ಕಾಳಜಿ ವಹಿಸಿ ಅದನ್ನು ಸನಾತನದ ಪರಿಸ್ಥಿತಿ ಇದನ್ನು ಹೇಗಿದೆ ನಮ್ಮ ಶಂಕರಾಚಾರ್ಯರು ಆವಾಗ ಆ ಸನಾತನ ಧರ್ಮಕ್ಕೋಸ್ಕರ ಏನು ಅವರು ಪಣ ತೊಟ್ಟಿದ್ರು ಅದನ್ನು ಇವರು ಕೂಡ ಮುಂದುವರಿಸ್ಕೊಳ್ತಾ ಸನಾತನ ಧರ್ಮನ ಕಾಪಾಡಬೇಕು, ಅದರ ಬಗ್ಗೆ ನೀವು ಮುಂದೆ ಬರಬೇಕು. ಮುಖ್ಯವಾಗಿ ಗೋಪೂಜೆ
ಗೋ ನಿಷೇಧ, ಗೋ ಹತ್ಯೆನ ನಿಷೇಧನ ಪಡಿಸ್ಬೇಕು ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಗೋಮಾತೆನ ನಾವು ಪೂಜೆ ಮಾಡೋದ್ರಿಂದ ನಾವು ಬದುಕಕ್ಕೆ, ನಾವು ಸನಾತನ ನಡೆಸೋದಕ್ಕಾಗುತ್ತೆ. ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಮಗೆ ತುಂಬ ಒಳ್ಳೆಯದಾಗಿದೆ. ನಾವು ಸ್ವಾಮಿಗಳ ಹತ್ರ ಮೊದಲನೇ ಸಲ ಬಂದಾಗ ನಾವು ಪ್ರಶ್ನೆ ಕೇಳಿದ್ವಿ, ಥರ ನಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಬಗ್ಗೆ, ಅವರಿಗೆ ವಿದ್ಯಾಭ್ಯಾಸ ಬಗ್ಗೆ ತುಂಬಾ ಒಳ್ಳೆಯ ಒಂದು ಅಭಿಪ್ರಾಯ ಹೇಳಿದರು. ಅವರು ಹೇಳಿದಂಗೆ ನಮಗೆ ಎಲ್ಲ ಸಕ್ಸಸ್ ಆಯಿತು. ಹಾಗೂ ಅವರು ವಿದೇಶಕ್ಕೆ ಹೋಗಬೇಕು ಅಂತ ಅವರು ಒಂದು ಯೋಚನೆ ಮಾಡಿದರು. ಅದು ಕೂಡ ಇಲ್ಲಿ ಬಂದಿದ್ದಕ್ಕೆ ನಮಗೆ ಕೂಡಿ ಬಂತು. ಹಾಗೆ ವಿದೇಶದಲ್ಲೂ ಅವಳು ಚೆನ್ನಾಗಿ ಓದಬೇಕು, ಒಳ್ಳೆ ಇದರಲ್ಲಿ ಪಾಸ್ ಆಗಬೇಕಂತ ನಾವು ಬೇಡಿಕೆ ಇಟ್ಟಿದ್ವಿ. ಅದೇ ಪ್ರಕಾರ ಅವಳು ಪಾಸಾಗಿದ್ದಾಳೆ. ಇವಾಗ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾಳೆ. ಸೊ ದೇವರ ಹತ್ರ ಮೊರೆ ಇಟ್ಟಿದ್ದೀವಿ, ಅದು ಆಗುತ್ತೆ ಅಂತ ಒಂದು ನಮಗೆ ಇದೆ. ದೇವರ ಸ್ವಾಮಿಗಳು ತುಂಬಾ ನಮಗೆ ದಾರಿ ತೋರಿಸಿದ್ದಾರೆ. ಅವ್ರ ಬಗ್ಗೆ ನಮಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದಾಗಿದೆ. ನಮ್ಮ ಪರವಾಗಿ ನಮ್ಮ ಇಂಟ್ರೆಸ್ಟು ಹಾಗೂ ನಮ್ಮ ಫ್ರೆಂಡ್ಸ್ಗಳು ಎಲ್ರಿಗೂ ನಾವು ಒಂದು ದಾರಿಯನ್ನು ತೋರಿಸಿದ್ದೀವಿ. ಅವ್ರಿಗೂ ಸಹ ತುಂಬ ಒಳ್ಳೆಯ ಸಕ್ಸಸ್ ಕಂಡಿದ್ದಾರೆ. ಹಾಗಾಗಿ ಇವಾಗಲೂ ನಮ್ಮ ಒಳ್ಳೆಯ ಒಂದು ಗೆಳೆಯರನ್ನು ಕರ್ಕೊಂಬಂದಿದ್ದೀವಿ. ಅವ್ರ ಕುಟುಂಬದಲ್ಲಿ ತುಂಬಾ ತೊಂದರೆ ಇದೆ, ನೋಡೋಣ ಅವ್ರಿಗೂ ಒಳ್ಳೆಯದಾಗತ್ತೆ ಅಂತ ಒಂದು ನಾವು ಭಾವಿಸ್ತೀವಿ. ಅಮ್ಮನ ಬಗ್ಗೆ ಹೇಳಬೇಕಾದ್ರೆ ನಮಗೆ ಒಂದು ತುಂಬಾ ದೇವಸ್ಥಾನದ ಒಳಗೆ ಕಾಲಿಟ್ಟಾಗ ಒಂದು ಒಳ್ಳೆಯ ವೈಬ್ರೇಷನ್ ಬರುತ್ತೆ. ಹಾಗಾಗಿ ಅವ್ರ ಮೂಲ ಸ್ಥಾನದಲ್ಲಿ ಹೋದಾಗಲೂ ನಮಗೆ ಒಂದು ಒಳ್ಳೆಯ ಭಾವನೆ, ಒಂದು ಒಳ್ಳೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಹಾಗೂ ಒಳಗಿಂದ ಹೊರಗೆ ಬಂದಾಗಲೂ ನಮಗೆ ತುಂಬ ಒಳ್ಳೆಯ ಒಂದು ವೈಬ್ರೇಷನ್ ಇದೆ. ಹಾಗೂ ಅಮ್ಮನವ್ರ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಶಕ್ತಿ ಇದೆ. ಹಾಗಾಗಿ ನಾವು ಇರೋ ಎಲ್ಲ ಒಂದು ಫ್ರೆಂಡ್ ಸರ್ಕಲ್ಗೂ ಹೇಳ್ತಿದ್ದೀವಿ, ಬನ್ನಿ ದೇವಸ್ಥಾನಕ್ಕೆ. ತುಂಬ ಒಳ್ಳೆಯ ಒಂದು ದೇವರ ಸ್ವಾಮಿಗಳಿಂದ ಒಂದು ಒಳ್ಳೆ ವಾಣಿಗಳನ್ನು ಕೇಳೋಕ್ಕೆ ಸಿಗುತ್ತೆ. ಹಾಗಾಗಿ ನಾನು ನಿಮ್ಮೆಲ್ಲರನ್ನು ಪ್ರಾರ್ಥಿಸ್ತೀನಿ, ಬಂದು ಈ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಸಹಾಯವನ್ನು ತಗೊಳ್ಳಿ ಎಂದು ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದನೆಗಳು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾವತಿ ಅಂತ. ನಾವು ಹಾಸನ ಡಿಸ್ಟಿಕ್ಕು ಬೇಲೂರು ತಾಲೂಕಿಂದ ಬಂದಿರೋದು. ಈ ದೇವಸ್ಥಾನ ನಮಗೆ ಬೇರೆ ಮುಖಾಂತರ ನಮಗೆ ಗೊತ್ತಾಯಿತು. ಒಂದು ವಿಚಾರದಲ್ಲಿ ಒಳ್ಳೆಯದಾಗುತ್ತೆ ಅಂತ ಜನ ಅಂದಿದ್ರು. ಹಾಗಾಗಿ ನಾನು 3ನೇ ಸಲ ಬಂದಿದ್ದೀನಿ. ಮತ್ತು ಗುರುಗಳ ಹತ್ರನೂ ಒಂದು ಸಲ ಮಾತಾಡ್ಕೊಂಡು ಹೋಗಿದ್ದೆ. ಗುರುಗಳು ನಮ್ಮ ಮನಸ್ಸಲ್ಲಿರೋದನ್ನು ಹೇಳಿದರು ಮನಸ್ಫೂರ್ತಿಯಾಗಿ. ಅದು ನನಗೆ ನಂಬಿಕೆ ಆಗಿತ್ತು. ಹಾಗಾಗಿ ಹುಣ್ಣಿಮೆ ದಿವಸ ಬಂದು ಮಡ್ಲಕ್ಕಿ ಕೊಡು ಅಂತ ಹೇಳಿದರು. ಹಾಗಾಗಿ ಇವತ್ತು ಬಂದಿದ್ದೀನಿ. ಇವತ್ತು ನೋಡಿ ಜನನ ನನಗೆ ತುಂಬಾ ಖುಷಿ ಆಯಿತು. ಎಲ್ಲ ಜನಗಳು ವಾತಾವರಣದಲ್ಲಿ, ಹಬ್ಬದ ವಾತಾವರಣ, ಈ ಥರ ಫಂಕ್ಷನ್ ನಾನು ಚೌಡೇಶ್ವರಿಲಿ ನಾನು ನೋಡಿರಲಿಲ್ಲ. ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್. ಅವರೇ ಹೇಳಿದ್ರು ಎಲ್ಲ. ನಾವು ಒಳಗಡೆ ಹೋದ ತಕ್ಷಣವೇ ನಮ್ಮ ಮನಸ್ಸಲ್ಲಿರೋದನ್ನು ಗುರುಗಳು ಹೇಳಿದ್ರು. ಹಿಂಗೆ ಇದಕ್ಕೋಸ್ಕರನೇ ನೀನು ಹೋರಾಡ್ತಾ ಇದೆಯಾ, ಇದಕ್ಕೋಸ್ಕರನೇ ನೀನು ಪರದಾಡ್ತಾ ಇದೆಯಾ, ಅದಾಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನು ಉಣ್ಮೇಲೆ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಬಂದಿದ್ದೆ. ಗರ್ಭಗುಡಿಗೆ ಹೋದ ತಕ್ಷಣವೇ ನಮಗೆ ತುಂಬ ಖುಷಿ ಆಯಿತು. ದೇವ್ರು ನೋಡಿ, ವಿದ್ಯಾ ಚೌಡೇಶ್ವರಿ ನಮ್ಮ ಬೇಲೂರಿನಲ್ಲೂ ಇದೆ ಚೌಡೇಶ್ವರಿ. ಅದನ್ನು ನಾನು ವಾರ ಹೋಗ್ತಿರ್ತೀನಿ. ಅದಕ್ಕಿಂತಲೂ ಇದು ತುಂಬಾ ಖುಷಿ ಆಯಿತು. ನನಗೆ ತುಂಬ ಇಷ್ಟ ಆಯಿತು. ನಮಸ್ಕಾರ. ಬೇಲೂರು ತಾಲೂಕು, ಹಾಸನ ಜಿಲ್ಲೆ.
ಬಂದಿದ್ದೀವಿ. ನಮಗೆ ಕಷ್ಟ ಇತ್ತು, ಬಂದು ಹಿಂಗೆ ಯಾರೋ ಹೇಳಿರು ಅಂತ ಬಂದಿದ್ದೀವಿ. ಬಂದು ನಾವು ಸ್ವಾಮೀಜಿ ಹತ್ರ ಯಾರೋ ಹೋಗಿ ಕೇಳಿ ಅಂದರು, ನಾವು ಕೇಳ್ದು ಅವರೇ ಇದ್ದಿದ್ದೆಲ್ಲ ಹೇಳಿರು. ನಿಮ್ಮ ಮಗನಿಗೆ 2 ಜನಕ್ಕೂ ಮದುವೆ ಆಗುತ್ತೆ, ಕೆಲಸನೂ ಆಗುತ್ತೆ, ಬಂದು ಮಡ್ಲಕ್ಕಿ ಕೊಟ್ಟು ಹೋಗಿ ಅಂತ ಹೇಳಿದರು. ಅದರಿಂದ ನಂಬಿಕೆ ಮೇಲೆ ಬಂದಿದ್ದೀವಿ. ಅವ್ರ ನಂಬಿಕೆನೇ ನಮಗೆ ಸಾಕು. ನಮಗೆ ಅವ್ರ ನಂಬಿಕೆಯಿಂದ ನಮಗೆ ಒಳ್ಳೇದಾದರೆ ಸಾಕು, ಅದಕ್ಕೋಸ್ಕರ ಬಂದಿದ್ದೀವಿ. ನಮಗೆ ಒಳ್ಳೇದಾಗಲಿ, ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ. ನಾವು ಮನಸ್ಸಲ್ಲಿ ನಾವು ಹೇಳೋಕ್ಕಿಂತ ಮೊದಲೇ ಅವ್ರು ಹೇಳಿದ್ದಾರೆ, ಇದು ಹಿಂಗೆ ಆಗುತ್ತೆ, ನಿಮ್ಮದು ಕೆಲಸನೂ ಆಗುತ್ತೆ, ಮಗನಿಗೆ ಮದುವೆನೂ ಆಗುತ್ತೆ, ಎಲ್ಲ ಆಗುತ್ತೆ, ಬಂದು ಮಡ್ಲಕ್ಕಿ ಕೊಟ್ಟೋಗಿ ಹುಣ್ಣಿಮೆ ದಿನ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದು ಇವತ್ತು ಮಡ್ಲಕ್ಕಿ ಕೊಟ್ಟೋಗ್ತೀವಿ. ನಮ್ಗೆ ಒಳ್ಳೇದಾಯಿತು, ಖುಷಿ ಆಯಿತು. ಎಲ್ಲರನ್ನೂ ನೋಡಿ ನಮಗೆ ಅಷ್ಟು ಖುಷಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.